ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ನನಗೆ ಬೇಬಿ ಶೂಟ್ ಇವೆಂಟ್ ಬಂದಿತ್ತು. ಸೊ ನಾನು ಮಮತಕ್ಕ ಇಬ್ಬರೂ ಹೊರಟ್ವಿ. ಬಿಕಾಸ್ ಅಲ್ಲಿ ಮ್ಯಾಪೆಲ್ಲ ನೋಡ್ಕೊಂಡು ಒಬ್ಳಿಗೆ ಡ್ರೈವ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಎಲೆಕ್ಟ್ರಾನಿಕ್ ಸಿಟಿವರೆಗೂ ಹೋಗ್ಬೋದು, ಬಟ್ ಅಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ. ಸೊ ಮಮತಕ್ಕನ ಕರ್ಕೊಂಡು ಹೋಗಿದ್ದೆ. ಹಾಗೇನೆ ಅಲ್ಲಿ ಹೋದ್ವಿ. ಹೋಗ್ಬಿಟ್ಟು ಕ್ಲೈಂಟ್ ಬಂದಿರಲಿಲ್ಲ. ಹಂಗೆ ಮಿರರ್ ಸೆಲ್ಫೀಸ್ ಅದೆಲ್ಲ ತಗೊಂಡು, ಹಾಗೆ ಕ್ಲೈಂಟು ತುಂಬ ಲೇಟ್ ಆಯಿತು ಬಿಕಾಸ್ ಬೇಬಿ ಅಳ್ತಾ ಇತ್ತು ತುಂಬ. ಸೊ ಬರೋದು ಹೋಗೋದು ಮಾಡ್ತಾಯಿದ್ರು. ನೋಡಿ, ಕ್ಲೈಂಟ್ ಜಾಸ್ತಿ ತೆಗಿಯೋಕ್ಕಾಗಿಲ್ಲ. ಇದೇ ಕ್ಲೈಂಟು ಪಿಕ್ಕು. ಆಮೇಲೆ ಲಿಫ್ಟ್ ಬೇರೆ ಕೆಟ್ಟೋಗ್ಬಿಟ್ಟಿತ್ತು ಗೈಸ್. 9th ಫ್ಲೋರ್ ಇರೋದು, ಅಲ್ಲಿಂದ ಇಳಿಯೋ ಅಷ್ಟೊತ್ತಿಗೆ ಸಾಕಾಯಿತು. ಸದ್ಯ ನಮ್ಮ ಪುಣ್ಯಕ್ಕೆ ಇಳಿಬೇಕಾದ್ರೆ ಕೆಟ್ಟೋಯ್ತು. ಹತ್ಬೇಕಾರಾಗಿದ್ರೆ ಏನಾಗ್ತಾಯಿತ್ತೋ ಗೊತ್ತಿಲ್ಲ. ಆಮೇಲೆ ಹಂಗಂತೂ ಸುಸ್ತಾಯಿತು. ಆಮೇಲೆ ನಮ್ಮ ಕೊಡಿಲಿ ನಿನ್ನ ನಂಬ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಅವರೇ ಹಿಡ್ಕೊಂಡು ಇಳಿದ್ರು. ಸೊ ವರ್ಕ್ ಅಂತೂ ಫೈನಲಿ ಮುಗೀತು. ಮುಗಿಸ್ಕೊಂಡು ಮನೆಗೆ ಹೊರಟೆ. ಮನೆಗೆ ಹೋಗ್ಬಿಟ್ಟು ಹಾಗೆ ಫ್ಯಾಮಿಲಿ ಡೇ ಔಟ್ ಹೋಗ್ಬೇಕಿತ್ತು. ಅಂದರೆ ವಿನಿಲ್ ಅವ್ರ ಮಾವ ಕರೀತಾನೆ ಇದ್ರು ತುಂಬ ದಿನದಿಂದ, ಬಾ ಬಾ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಮನೆಗೆ. ನಾವು ಯೂಶ್ವಲಿ ಹೋಗೋದೇ ಇಲ್ಲ ಎಲ್ಲೂ. ಸೊ ಹಾಗಾಗಿ ಬನ್ನಿ ನೀವು ಬಂದು, ತುಂಬ ದಿನ ಆಗ್ಬಿಟ್ಟಿತ್ತು ಅಂತ ಕರಿತಾಯಿದ್ರು. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನೋಡಿ, ಇದು ಮುಗಿಸ್ಕೊಂಡು ಓಡ್ತಾ ಇದ್ದೀವಿ. ಹೋಗ್ಬೇಕಾರೆ ಅಂತೂ ತುಂಬ ಟ್ರಾಫಿಕ್ ಗೈಸ್. ಬಿಕಾಸ್ ಏನಪ್ಪ, ಇನ್ನು ಎಲೆಕ್ಷನ್ದು ರ್ಯಾಲಿ ಅಂತೆ ಅದು ಇದು ಆಗ್ತಾಯಿತ್ತು. ಇದು ಇವತ್ತಿನ ವಿಡಿಯೋ ಅಲ್ಲ, ಇವತ್ತಿನ ಒಂದಿನದ ಹಿಂದೆ ಇರುತ್ತೆ ವೀಡಿಯೋಸ್ ಯೂಶ್ವಲಿ ನಾವು ಪೋಸ್ಟ್ ಮಾಡೋದು. ಬಿಕಾಸ್ ಎಡಿಟಿಂಗ್ ಎಲ್ಲ ತುಂಬ ಕಷ್ಟ ಆಗಿರೋದ್ರಿಂದ ನನಗೆ ಟೈಮ್ ಸಿಕ್ಕಾಗ ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೂ ನೀವು ಸಪೋರ್ಟ್ ಮಾಡಬೇಕು. ಯಾವತ್ತಿಂದ ಯಾವತ್ತು ಅಪ್ಲೋಡ್ ಮಾಡಿದ್ರು ಅಂತ ಅಂದ್ಕೋಬೇಡಿ. ನೋಡಿ, ಇದು ನೋಡಿ BJP ರ್ಯಾಲಿ ಹೋಗ್ತಾಯಿತ್ತು. ಸೊ ತುಂಬ ಟ್ರಾಫಿಕ್ ಇತ್ತು. ನಾವು ಹೋಗೋಷ್ಟೊತ್ತಿಗೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೇಲೆಲ್ಲ ರೆಡಿ ಇದ್ದರು. ಹಾಗೆ ವಿನಿಲ್ ಕೂಡ ಇವತ್ತು ಫ್ರೀ ಇದ್ದೀನಿ, ಎಲ್ಲರೂ ಹೋಗೋಣ ಅಂತ ಹೇಳ್ತಾಯಿದ್ರು. ಅದೇ ಟೈಮಿಗೆ ಸರಿ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ನಾನು RR ನಗರ್ ರೀಚ್ ಆಗಿ ಮಮತಕ್ಕನ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೊರಟೆ. ಮಮತಕ್ಕ ಫುಲ್ಲು ಬಿಸಿಲು ಕಣೆ ಅಂದ್ಬಿಟ್ಟು ಇದು ಕ್ಯಾಮ್ರಾ ಕಡೆನೂ ಅವರು ಫೇಸ್ ತೋರಿಸ್ಲಿಲ್ಲ, ಹಂಗೆ ಹೊರಟ್ಬಿಟ್ರು. ನೋಡಿ, ನಾನು ಮನೆ ಕಡೆ ಬಂದೆ. ಅವ್ರನ್ನ ಡ್ರಾಪ್ ಮಾಡಿ ನಮ್ಮ ಕುಕ್ಕಿ ವೆಯ್ಟ್ ಮಾಡ್ತಾಯಿದ್ಲು. ಆ್ಯಸ್ ಯೂಶ್ವಲ್ ಗೊತ್ತಲ್ಲ ನಮ್ಮ ಕುಕ್ಕಿ ಯಾವತ್ತೇ ಹೋದರೂ ನಾವು ಮನೆಗೆ ಫಸ್ಟು ನಮ್ಮ ಕುಕ್ಕಿನೇ ನಮಗೆ ವೆಲ್ಕಮ್ ಮಾಡೋದು. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಹೊರಟ್ವಿ. ನನ್ನ ಮಗಳು ನೋಡಿ ಎಷ್ಟು ಖುಷಿ ಅಂದರೆ, ಮನೇಲಿ ಇದ್ದು ಅವ್ರಿಗೂ ಸಮ್ಮರ್ ಹಾಲಿಡೇಸ್ ತುಂಬ ಬೇಜಾರಾಗಿರುತ್ತಲ್ಲ. ನಮ್ಮ ಮಮ್ಮಿ, ನನ್ನ ತಂಗಿ ಎಲ್ಲ ಫುಲ್ ಖುಷು. ಹೊರ್ಗಡೆ ಹೊಡ್ತೀವಿ ಅಂದರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ. ಅದ್ರ ಮಧ್ಯೆ ನನ್ನ ಮಗಳು ನೋಡಿ ಏನು ಡ್ರಾಮಾ ಆಡ್ತಾಳೆ. ಮಮ್ಮಿ ಆ ಪೋಸ್ ಕೊಡ್ತೀನಿ, ಈ ಪೋಸ್ ಕೊಡ್ತೀನಿ, ನಾನು ನಿನ್ನ ಜೊತೆ ಮಾಡ್ತೀನಿ ವೀಡಿಯೋಸ್ ಎಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ಇದು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನೂ ಮಾತಾಡೋಲ್ಲ, ಫುಲ್ ಸೈಲೆಂಟು. ಸುಮ್ಮನೆ ಸ್ಮೈಲ್ ಕೊಡೋದು. ನಮ್ಮ ಮನೆ ಮುದ್ದಿನ ಮಗಳು ಇವಳು ಬಂದಿದ್ದು ನಮಗೆ ಯಾವ ನೋವು ಇಲ್ದಂಗೆ ಆಗೋಯ್ತು. ತುಂಬ ಖುಷಿ. ನಮ್ಮನೆ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಸೊ ಹಂಗೆ ಹೋಗ್ತಾ ಇರಬೇಕಾದ್ರೆ ಅವ್ರಿದ್ದು KR ಪುರಂ ವಿನಿಲ್ ಅವರ ಮಾವ ಇದ್ದಿದ್ದು. ಸೊ ಹೋಗ್ತಾ ಇರ್ಬೇಕಾದ್ರೆ ಸನ್ಸೆಟ್ ಆಗ್ತಾಯಿತ್ತು. ಯೂಶ್ವಲಿ ನಮ್ಮ ಊರಲ್ಲಿ ಸನ್ಸೆಟ್ ಆಗೋದು ಅಂದರೆ ಲೈಕ್ ಟಾಪ್ ಫ್ಲೋರಲ್ಲಿ ಇರೋರಿಗೆಲ್ಲ ಕಾಣುತ್ತೆ, ನಮಗೆ ಗ್ರೌಂಡ್ ಫ್ಲೋರಲ್ಲೆಲ್ಲ ಕಾಣಲ್ಲ. ಸೊ ಹಾಗಾಗಿ ಏನೋ ಕಾಣ್ತಿಲ್ಲ ಹೊಸದು ಅಂದ್ಬಿಟ್ಟು ತಗೊಂಡೆ. ಆಮೇಲೆ ಅವರು ವಿನಿಲ್ ಅವ್ರ ಮಾವನ ಮನೆಗೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣವೇ ಸ್ವಿಂಗ್ ಅಟ್ರ್ಯಾಕ್ಷನ್ ಸಕ್ಕತ್ತಾಗಿತ್ತು. ಅಂದರೆ ನನ್ನ ಮಗಳಿಗೆ ಸ್ವಿಂಗ್ ಅಂದರೆ ತುಂಬ ಇಷ್ಟ. ಸ್ವಿಂಗಲ್ಲೇ ಇದ್ಲು, ಹೋಗಿ ಬರೋವರೆಗೂ ಸ್ವಿಂಗಲ್ಲೇ, ಊಟ ಮಾಡಿದ್ದು ಸ್ವಿಂಗೆ. ಸೊ ಹಂಗಾಗಿ ರೀಚ್ ಆದ್ವಿ. ಅವ್ರಿಗಂತೂ ತುಂಬ ಖುಷಿ ಆಯಿತು. ನಾವು ಹೋಗ್ತೀವಿ ಅಂದ್ರೇ ಖುಷಿ ಅವರಿಗೆ. ಹಾಗೆ ವೆಲ್ಕಮ್ ಮಾಡಿದ್ರು. ಹಾಗೆ ವಿನಿಲ್ ಮಾವ ಎಳಿತಾ ಇದ್ದಾರೆ, ಏನೋ ಎತ್ಕೋತಾ ಇದ್ರು ಮೇ ಬಿ ಅನ್ಸುತ್ತೆ. ಹಂಗೆ ವೆಲ್ಕಮ್ ಮಾಡಿದ್ರು. ಚೆನ್ನಾಗಿತ್ತು ಅವ್ರ ಮನೆಗೆ ಹೋಗಿದ್ದು ಮಾತ್ರ. ನೋಡಿ, ಇದು ಪುಟಾಣಿ. ಇದು ಇವಳು ಮತ್ತು ನನ್ನ ಮಗಳು ತುಂಬ ಆಟ ಆಡ್ತಾಯಿರ್ತಾರೆ. ಜೊತೆಗೆ ಸೇರಿಬಿಟ್ರು ಅಂತೂ ಸಖತ್ ನಾಟಿ. ಒಂದು ಕಡೆ ಏನಾರು ಐಟಮ್ಸ್ ಇಟ್ಟಿದ್ರೆ ಇರೋಕ್ಕೆ ಬಿಡೋಲ್ಲ. ಆಮೇಲೆ ವಿನಿಲ್ಗೇನೋ ಎತ್ಕೊಡಿ ಅಂತ ಹೇಳಿದ್ರೆ ನೋಡಿ, ಪಾಪ ಸ್ಟೂಲ್ ಮೇಲೆ ಹತ್ತಿ ಸ್ಟೂಲೇ ಬರ್ತಾಯಿತ್ತು. ಅದನ್ನು ನೋಡ್ಬಿಟ್ಟು ನಮ್ಮ ಅಮ್ಮ, ನನ್ನ ತಂಗಿ ಎಲ್ಲರೂ ನಗ್ತಾಯಿದ್ದೀವಿ. ಬಟ್ ಗಾಡ್ಸಕ್ಕೆ ಏನೂ ಆಗಲಿಲ್ಲ. ಬಟ್ ಚೇರ್ ಅಂತೂ ಮುರಿದೋಯ್ತು. ಆಮೇಲೆ ಅದನ್ನು ವಿನಿಲ್ದು ವಿದಿದ್ದು ನೋಡೋಕ್ಕಾಗ್ದಲೇ ನೋಡಿ, ಫಿಶ್ಗಳು ಕೂಡ ಬಿಡೋ ಮಚ್ಚ ನಾವು ಸೇವ್ ಆದ್ವಿ ಅಂತ ಮಾತಾಡ್ಕೋತಾ ಇದ್ದಾವೆ. ಹಾಗೆ ನಮ್ಮ ವಿನಿಲ್ ಅವ್ರ ಮಾವ ಇದು ತಬ್ಲಾ ಆರ್ಟಿಸ್ಟು. ವಿನಿಲ್ ನಾನು ಬಾರಿಸ್ತೀನಿ ಅಂತ ಹೋದ್ರು. ಬಟ್ ನೋಡಿ, ಆಹಾ ಎದ್ರಕೊಂಡು ಚಿಕ್ಕ ವಯಸ್ಸಲ್ಲಿ ಇವರು ಬಾರ್ಸೋದು ನೋಡ್ಬಿಟ್ಟು ವಿನಿಲ್ ಬಾರ್ಸೋದು ನೋಡ್ಬಿಟ್ಟು ನನಗಂತೂ ತುಂಬ
ಇದಾಗೋಗ್ಬಿಟ್ಟಿತ್ತು. ಸೊ ಬ್ಯಾಕ್ ಟು ಹೋಮ್ ಬಂದ್ವಿ ನಾವು ಅವ್ರ ಮನೆ KR ಪುರಮಲ್ಲಿ ಇದ್ದಿದ್ದು ಅಂತ ಹೇಳಿದ್ನಲ್ಲ, KR ಪುರಮಿಂದ ಡೈರೆಕ್ಟ್ ನಾವು ಮನೆಗೆ ಬಂದ್ವಿ. ಇತ್ತೀಚೆಗೆ ನನ್ನ ಯೂಟ್ಯೂಬಲ್ಲಿ ತುಂಬ ಸಪೋರ್ಟ್ ಸಿಗ್ತಾ ಇದೆ ಗಾಯ್ಸ್ ನಿಮ್ಮಿಂದ. ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ನನಗೆ ತಿಳಿಸಿ, ಕಾಮೆಂಟ್ ಬಾಕ್ಸಲ್ಲಾದರೂ ತಿಳಿಸಿ. ಖಂಡಿತ ನಾನು ಅದನ್ನು ಚೇಂಜಸ್ ಮಾಡ್ಕೋತೀನಿ. ಬಿಕಾಸ್ ನಾನು ಯೂಟ್ಯೂಬ್ಗೆ ಹೊಸಬ್ಳಾಗಿರೋದ್ರಿಂದ ನನಗೆ ಇನ್ನೂ ಸ್ಟಾರ್ಟಪ್ಪು, ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಅಷ್ಟು ಗೊತ್ತಿಲ್ಲ. ಇನ್ನು ನನಗೇನು ಗೊತ್ತು ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ. ಸೊ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅನ್ನಂಗಿದ್ರೆ ನನಗೆ ಖಂಡಿತ ನೀವು ತಿಳಿಸಿ. ನಿಮ್ಮ ಸಪೋರ್ಟ್ ಕೂಡ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯಾರು ಫಸ್ಟ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಬಾಯ್ ಗೈಸ್, ಲವ್ ಯು ಆಲ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.